ಸೊ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಅಬೌಟ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಯಾವ ಥರ ಆಗುತ್ತೆ, ಯಾವ್ಯಾವ ಅನಿಮಲ್ಸಲ್ಲಿ ಯಾವ್ಯಾವ ಥರ ಆಗುತ್ತೆ ಅಂತೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಲೆಟ್ಸ್ ಡಿಸ್ಕಸ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ವಿ ಹ್ಯಾವ್ ಲರ್ನ್ಡ್ ಅಬೌಟ್ ರೀಪ್ರೊಡಕ್ಷನ್ ಇನ್ ಫೆಮಿಲಿಯರ್ ಅನಿಮಲ್ಸ್. ನಾವು ಫೆಮಿಲಿಯರ್ ಅನಿಮಲ್ಸ್ ಅಂದರೆ ನಮಗೆ ಸುತ್ತಮುತ್ತ ಇರುವಂಥದ್ದು, ನಮಗೆ ತುಂಬ ಫೆಮಿಲಿಯರ್ ಆಗಿರುವಂಥ ಅನಿಮಲ್ಸ್ ಬಗ್ಗೆ ನಾವು ಆ ಅನಿಮಲ್ಸಲ್ಲಿ ರೀಪ್ರೊಡಕ್ಷನ್ ಹೇಗಾಗುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಫಾರ್ ಎಕ್ಸಾಂಪಲ್ ಅನಿಮಲ್ಸಲ್ಲಿ ಅಂದರೆ ನಮ್ಮ ಹ್ಯೂಮನ್ಸಲ್ಲಿ ಯಾವ ರೀತಿ ರೀಪ್ರೊಡಕ್ಷನ್ ಆಗುತ್ತೆ, ಆ್ಯಂಡ್ ಇನ್ ಫ್ರಾಗ್ಸ್, ಟ್ಯಾಡ್ಪೋಲ್ಸ್ ಎಲ್ಲ ಯಾವ ರೀತಿ ಫಾರ್ಮ್ ಆಗುತ್ತೆ, ಈ ಥರ ಎಲ್ಲ ನಾವು ಸೆಕ್ಷುವಲ್ ರೀಪ್ರೊಡಕ್ಷನ್ ಡಿಸ್ಕಸ್ ಮಾಡಬೇಕಾದ್ರೆ ನಮಗೆ ಗೊತ್ತಿರ್ತಕ್ಕಂತಹ ಫೆಮಿಲಿಯರ್ ಅನಿಮಲ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಬಟ್ ವಾಟ್ ಅಬೌಟ್ ವೆರಿ ಸ್ಮಾಲ್ ಅನಿಮಲ್ಸ್ ಲೈಕ್ ಹೈಡ್ರಾ ಆ್ಯಂಡ್ ಮೈಕ್ರೋ ಆರ್ಗನಿಸಮ್ಸ್ ಲೈಕ್ ಅಮೀಬಾ? ಸೊ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಫೆಮಿಲಿಯರ್ ಆರ್ಗನಿಸಮ್ಸ್ ಅಂದರೆ ಹ್ಯೂಮನ್ಸ್ ಆಗಿರ್ಬೋದು, ಅಥವಾ ಫ್ರಾಗ್ಸ್, ಬಟರ್ಫ್ಲೈಸ್, ಈ ಥರ ಎಲ್ಲ ಡಿಫ್ರೆಂಟ್ ಆರ್ಗನಿಸಮ್ಸ್, ಇದೆಲ್ಲದೂ ಬಿಗ್ ಅನಿಮಲ್ಸ್. ಸೊ ಇಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತಿದ್ದೀವಿ ಅಂತ ಅಂದರೆ ಲೈಕ್ ಹೈಡ್ರಾ ಆಗಿರ್ಬೋದು, ಅಥವಾ ಮೈಕ್ರೋ ಆರ್ಗನಿಸಮ್ಸ್ ಲೈಕ್ ಅಮೀಬಾ. ಹೈಡ್ರಾ ಮತ್ತು ಅಮೀಬಾ, ಇಫ್ ವಿ ಕನ್ಸಿಡರ್ ಹೈಡ್ರಾ ಆ್ಯಂಡ್ ಅಮೀಬಾ. ಸೊ ಏನು ಹೇಗೆ ಅಂತ ಅಂದರೆ ದೇ ಆರ್ ವೆರಿ ಸ್ಮಾಲ್ ಆರ್ಗನಿಸಮ್ಸ್, ವೆರಿ ಸ್ಮಾಲ್ ಆರ್ಗನಿಸಮ್ಸ್. So hydra is a very small organism. What about amoeba? Amoeba, microscopic organism. ಸೊ ಮೈಕ್ರೋಸ್ಕೋಪಿಕ್ ಆರ್ಗನಿಸಮ್ ಅಂದರೆ ಏನು? ಆರ್ಗನಿಸಮ್ನ ನಾವು ನಮ್ಮ ಕಣ್ಣಿಂದ ನೋಡೋದಕ್ಕಾಗಲ್ಲ. ಆ ಆರ್ಗನಿಸಮ್ನ ನಾವು ನೋಡಬೇಕು ಅಂತ ಅಂದರೆ ಡೆಫಿನೆಟ್ಲಿ ನಮಗೆ ಮೈಕ್ರೋಸ್ಕೋಪ್ ಇರಬೇಕು ಅಲ್ವಾ? ಸೊ ಮೈಕ್ರೋಸ್ಕೋಪ್ ಇದ್ರೇ ನಾವು ಅದನ್ನು ನೋಡೋದಕ್ಕಾಗೋದು. ಸೊ ಈಗ ಹ್ಯೂಮನ್ಸಲ್ಲಿ ಆಗಿರ್ಬೋದು ಅಥವಾ ಫ್ರಾಗ್ಸಲ್ಲಿ ಆಗಿರ್ಬೋದು ಯಾವ ರೀತಿ ರೀಪ್ರೊಡಕ್ಷನ್ ಆಗುತ್ತೆ ಅಂತ ನಾವು ನೋಡ್ಬೋದು. ಬಟ್ ಈ ಆರ್ಗನಿಸಮ್ಸ್ ಏನಂದರೆ ತುಂಬ ಚಿಕ್ಕದಾಗಿರುತ್ತೆ. ದೇ ಆರ್ ಮೈಕ್ರೋಸ್ಕೋಪಿಕ್, ಅಂದರೆ ಆ ಅನಿಮಲ್ಸ್ನೇ ನಾವು ನೋಡೋದಕ್ಕಾಗಲ್ಲ ನಮ್ಮ ಕಣ್ಣಿಂದ. ಆ ಅನಿಮಲ್ಸ್ನ ನೋಡೋದಕ್ಕೇ ನಮಗೆ ಏನು ಮೈಕ್ರೋಸ್ಕೋಪ್ ಬೇಕಾಗುತ್ತೆ. ಆ್ಯಂಡ್ ಹೈಡ್ರಾ ಆಲ್ಸೋ ಇಟ್ ಈಸ್ ವೆರಿ ಸ್ಮಾಲ್ ಆರ್ಗನಿಮ್ಸ್. ಸೊ ಅಷ್ಟು ಚಿಕ್ಕದಾಗಿರೋವಂಥ ಅನಿಮಲ್ಸಲ್ಲಿ ಯಾವ ರೀತಿ ರೀಪ್ರೊಡಕ್ಷನ್ ಆಗುತ್ತೆ? ಸೊ ಆ ಅನಿಮಲ್ಸ್ನ ನಾವು ನಮ್ಮ ಕಣ್ಣಾರೆ ನೋಡೋದಕ್ಕೇ ಆಗಲ್ಲ. ವಿ ನೀಡ್ ಮೈಕ್ರೋಸ್ಕೋಪ್. ನಮಗೆ ಮೈಕ್ರೋಸ್ಕೋಪ್ ಬೇಕಾಗುತ್ತೆ ಆ ಅನಿಮಲ್ಸ್ನ ನೋಡೋದಕ್ಕೆ. ಸೊ ಹಾಗಿದ್ರೆ ಆ ಥರದ ಅನಿಮಲ್ಸಲ್ಲಿ ಯಾವ ರೀತಿ ರೀಪ್ರೊಡಕ್ಷನ್ ಆಗುತ್ತೆ? ಲೆಟ್ಸ್ ನೋ ಹೌ ದೇ ರೀಪ್ರೊಡ್ಯೂಸ್. ಸೊ ಈ ರೀತಿ ಸ್ಮಾಲ್ ಆರ್ಗನಿಸಮ್ಸ್ ಲೈಕ್ ಹೈಡ್ರಾ ಆಗಿರ್ಬೋದು, ಮೈಕ್ರೋಸ್ಕೋಪಿಕ್ ಆರ್ಗನಿಸಮ್ ಆಗಿರೋಂಥ ಅಮೀಬಾ ಆಗಿರ್ಬೋದು, ಈ ಥರದ ಅನಿಮಲ್ಸಲ್ಲೆಲ್ಲ ಯಾವ ರೀತಿ ರೀಪ್ರೊಡಕ್ಷನ್ ಆಗುತ್ತೆ ಅಂತ ನಾವು ನೋಡೋಣ. ಇನ್ ಈಚ್ ಹೈಡ್ರಾ ದೇರ್ ಮೇ ಬಿ 1 or more ಬಲ್ಜಸ್. ಸೊ ಹೈಡ್ರಾನ ನಾವು ಕನ್ಸಿಡರ್ ಮಾಡಿದ್ವಿ, ಇಟ್ ಈಸ್ ಅ ವೆರಿ ಸ್ಮಾಲ್ ಆರ್ಗನಿಸಮ್ ಅಂತ. ಸೊ ಇನ್ ಕೇಸ್ ಆಫ್ ಹೈಡ್ರಾದಲ್ಲಿ ಯಾವ ರೀತಿ ರೀಪ್ರೊಡಕ್ಷನ್ ಆಗುತ್ತೆ ಅಂತಂದರೆ ದೇರ್ ಮೇ ಬಿ 1 or 2 ಬಲ್ಜಸ್. 1 or 2 ಬಲ್ಜ್ ಅಂದರೆ ಏನು? ಈಗ ನಾರ್ಮಲ್ ಒಂದು ಸರ್ಫೇಸ್ ಇದೆ, ಆ ಸರ್ಫೇಸ್ ಮೇಲೆ ಏನಾದರೂ ಒಂದು ಸ್ಟ್ರಕ್ಚರ್ ಫಾರ್ಮ್ ಆಗೋದು ಈ ರೀತಿ. ಸೊ ದಿಸ್ ಪಾರ್ಟ್ ಇಸ್ ಅ ಬಲ್ಜ್. ಸೊ ಈ ರೀತಿ 1 or more ಬಲ್ಜಸ್ ಫಾರ್ಮ್ ಆಗ್ಬೋದು ಯಾವುದಕ್ಕೆ? ಹೈಡ್ರಾಗೆ. ಸೊ ದೀಸ್ ಬಲ್ಜಸ್ ಆರ್ ಡೆವಲಪಿಂಗ್ ನ್ಯೂ ಇಂಡಿವಿಜುವಲ್ಸ್. ಆ ಬಲ್ಜಸ್ ಏನು ಅಂತ ಅಂದರೆ ದೇ ಆರ್ ದ ಡೆವಲಪಿಂಗ್ ನ್ಯೂ ಇಂಡಿವಿಜುವಲ್ಸ್. ಸೊ ನ್ಯೂ ಇಂಡಿವಿಜುವಲ್ಸ್ನ ಡೆವಲಪ್ಮೆಂಟ್ ಯಾವುದು? ಬಲ್ಜಸ್ ಆಗಿರುವಂಥದ್ದು. ಸೊ ಆ ಬಲ್ಜಸ್ನ ಡ್ರಾ ಮಾಡೋಣ.
this is the budding in a hydra. Budding in hydra. ಸೊ ನಾವೇನು ಹೇಳ್ತಿದ್ವಿ, in each case of hydra there may be one or more bulges. These bulges are the new developing individuals. ಸೊ ಈ ರೀತಿ ಈಗ ಇದು ಈ ಬಲ್ಜ್ ಯಾವ ರೀತಿ ಡೆವಲಪ್ ಆಗಿ ಹೈಡ್ರಾ ಆಗುತ್ತೆ ಅಂತ ಇಲ್ಲಿ 3 ಡಯಾಗ್ರಾಮ್ಸ್ ಇದೆ. ಇನ್ ಫಸ್ಟ್ ಡಯಾಗ್ರಾಮ್ ನಾವಿಲ್ಲಿ ನೋಡಿದ್ರೆ ಈ ರೀತಿ ಚಿಕ್ಕದಾಗಿ ಈ ರೀತಿ ಬಲ್ಜ್ ಔಟ್ಸೈಡ್ ಬಂದಿದೆ. ಸೊ ದಿಸ್ ಈಸ್ ದ ಬಲ್ಜ್. ನಾವು ಒಂದು ಆರ್ಗ್ಯಾನಿಸಮ್, ಈಗ ಇದು ಒಂದು ಹೈಡ್ರಾ ಅಲ್ವಾ, ಸೊ ಈ ಹೈಡ್ರಾದಲ್ಲಿ ನಾವು ಒಂದು ಬಲ್ಜ್ನ ನೋಡ್ಬೋದು, ಅಥವಾ ಬೇಕು ಅಂದರೆ ನಾವು ಇನ್ನೂ ಒಂದು ಬಲ್ಜ್ನ ಈ ರೀತಿ ನಾವು ನೋಡ್ಬೋದು. ಸೊ ಆ ರೀತಿ ಬಲ್ಜ್ ಆಗಿರೋದು ಏನಾಗುತ್ತೆ ಅಂದರೆ ಒಂದು ನ್ಯೂ ಇಂಡಿವಿಜುವಲ್ ಆಗಿ ಡೆವಲಪ್ ಆಗುತ್ತೆ ಈ ರೀತಿ. ಸೊ ಈ ರೀತಿ ಬಲ್ಜ್ ಬರುತ್ತೆ, ಆ ಬಲ್ಜಿಂದ ಇನ್ನೊಂದು ಹೈಡ್ರಾ ಡೆವಲಪ್ ಆಗುತ್ತೆ. ಸೊ ದಿಸ್ ಇಸ್ ದ ನ್ಯೂ ಇಂಡಿವಿಜುವಲ್. ಇಂಡಿವಿಜುವಲ್ ಮೀನ್ಸ್ ನ್ಯೂ ಹೈಡ್ರಾ. ಸೊ ಇದನ್ನು ನಾವೇನಂತ ಕರಿತೀವಿ, ಬಡ್ಡಿಂಗ್ ಅಂತ ಕರಿತೀವಿ. ಸೊ ಈ ರೀತಿ ಫಸ್ಟ್ ಡಯಾಗ್ರಾಮಲ್ಲಿ ನಾವು ನೋಡ್ಬೋದು ಈ ರೀತಿ ಬಲ್ಜ್ ಲೈಕ್ ಸ್ಟ್ರಕ್ಚರ್ ಫಾರ್ಮ್ ಆಗಿದೆ. ಆ್ಯಂಡ್ ಆ ಬಲ್ಜ್ ಲೈಕ್ ಸ್ಟ್ರಕ್ಚರ್ ಫಾರ್ಮ್ ಆಗಿರೋದು ನೆಕ್ಸ್ಟ್ ಅದರ ಪಾರ್ಟ್ಸ್ ಡೆವಲಪ್ ಆಗುತ್ತೆ ಆ್ಯಂಡ್ ಈ ರೀತಿ ಇನ್ನೊಂದು ನ್ಯೂ ಆರ್ಗ್ಯಾನಿಸಮ್ ಅದರಿಂದ ಫಾರ್ಮ್ ಆಗುತ್ತೆ. ಸೊ ರೀಕಾಲ್ ದ ಪ್ರೆಸೆನ್ಸ್ ಆಫ್ ಬರ್ಡ್ಸ್ ಇನ್ ಈಸ್ಟ್. ನಾವು ಈಸ್ಟಲ್ಲೂ ಈ ರೀತಿ ಬರ್ಡ್ಸ್ನ ನೋಡ್ಬೋದು, ಹೈಡ್ರಾ ಅಲ್ಲದೆ ನಾವು ಈಸ್ಟಲ್ಲೂ ಸಹ ಈ ರೀತಿ ಬಡ್ಡಿಂಗ್ನ ನಾವು ನೋಡ್ಬೋದು. ಸೊ ಇನ್ ಹೈಡ್ರಾ 2 new individuals develops as outgrowth from a single parent. ಸೊ ಒಂದು ಸಿಂಗಲ್ ಪೇರೆಂಟಿಂದ ಫ್ರಮ್ ಎ ಸಿಂಗಲ್ ಪೇರೆಂಟ್, ಒಂದು ಸಿಂಗಲ್ ಪೇರೆಂಟಿಂದ 2 ನ್ಯೂ ಇಂಡಿವಿಜುವಲ್ಸ್ ಅಂದರೆ 2 ನ್ಯೂ ಇಂಡಿವಿಜುವಲ್ಸ್ ಡೆವಲಪ್ ಆಗ್ಬೋದು ಆ್ಯಸ್ ಎ ಔಟ್ ಗ್ರೋತ್. ಯಾವ ಥರ ಅಂದರೆ ಈ ರೀತಿ ಇಲ್ಲಿ ನಾವು ಯಾವ ರೀತಿ ಈ ಥರ ಗ್ರೋತ್ ನೋಡ್ತಾ ಇದ್ದೀರಲ್ಲ ಇಲ್ಲಿ ಆ ರೀತಿ ಒಂದು ಸಿಂಗಲ್ ಪೇರೆಂಟಿಂದ ನಾವು 2 ಇಂಡಿವಿಜುವಲ್ಸ್ನ ನೋಡ್ಬೋದು. ಸೊ ಈ ರೀತಿ ಒನ್ಸ್ ಬಲ್ಜ್ ಆಗ್ಬೋದು, ಒಂದು ಇಂಡಿವಿಜುವಲ್ ಫಾರ್ಮ್ ಆಗ್ಬೋದು, ಅಥವಾ 2 ಬಲ್ಜಸ್ ಫಾರ್ಮ್ ಆಗ್ಬೋದು, 2 ಇಂಡಿವಿಜುವಲ್ಸ್ ಫಾರ್ಮ್ ಆಗ್ಬೋದು, 1 or more, ಒಂದಕ್ಕಿಂತ ಜಾಸ್ತಿ, 1 ಫಾರ್ಮ್ ಆಗ್ಬೋದು ಅಥವಾ 2 ಫಾರ್ಮ್ ಆಗ್ಬೋದು. ಸೊ ಈ ರೀತಿ ಹೈಡ್ರಾದಲ್ಲಿ ನಾವು ಬಡ್ಡಿಂಗ್ನ ನೋಡ್ಬೋದು. ಅಂದರೆ ಏನು, ದಿಸ್ ಟೈಪ್ ಆಫ್ ರೀಪ್ರೊಡಕ್ಷನ್ ವೇರ್ ಸಿಂಗಲ್ ಪೇರೆಂಟ್ ಇಸ್ ಇನ್ವಾಲ್ವ್ಡ್, ಅಂದರೆ ಒಂದು ಸಿಂಗಲ್ ಪೇರೆಂಟ್ ಮಾತ್ರ ಇನ್ವಾಲ್ವ್ ಆಗಿರಬೇಕು. ಸಿಂಗಲ್ ಪೇರೆಂಟ್ ಈಸ್ ಇನ್ವಾಲ್ವ್ಡ್. ಸೊ ನಾವು ಸೆಕ್ಷುವಲ್ ರೀಪ್ರೊಡಕ್ಷನ್ ಡಿಸ್ಕಸ್ ಮಾಡಬೇಕಾದ್ರೆ ಏನು ಹೇಳಿದ್ವಿ, ಇಟ್ ಈಸ್ ದ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಅಲ್ವಾ, ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್. ಸೊ ಮೇಲ್ ಆ್ಯಂಡ್ ಫೀಮೇಲ್, ಸೊ both parents are involved. ಸೊ ಇಲ್ಲಿ ಮದರ್ ಆ್ಯಂಡ್ ಫಾದರ್ ಇಬ್ಬರು ಇನ್ವಾಲ್ವ್ ಆಗಿದ್ದಾರೆ. ಸೊ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್, ಎಗ್ ಆಗಿರ್ಬೋದು ಅಥವಾ ಸ್ಪರ್ಮ್ ಆಗಿರ್ಬೋದು, ಓವಮ್ ಆ್ಯಂಡ್ ಸ್ಪರ್ಮ್. ಸೊ ದಟ್ ಈಸ್ ನೋನ್ ಆಸ್ ಸೆಕ್ಷುವಲ್ ರಿಪ್ರೊಡಕ್ಷನ್ ವೇರ್ both male and female gametes fuse together. ಸೊ ಆದರೆ ಅಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಏನಂತಂದರೆ ಓನ್ಲಿ ಸಿಂಗಲ್ ಪೇರೆಂಟ್ ಮಾತ್ರನೇ ಇನ್ವಾಲ್ವ್ ಆಗಿರುತ್ತೆ. ಇಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಥರ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಎರಡೂ ಇನ್ವಾಲ್ವ್ ಆಗಿರಲ್ಲ. ಓನ್ಲಿ ಸಿಂಗಲ್ ಪೇರೆಂಟ್, ಒಂದು ಸಿಂಗಲ್ ಪೇರೆಂಟ್ ಮಾತ್ರ ಇನ್ವಾಲ್ವ್ ಆಗಿರುತ್ತೆ. ಆ್ಯಂಡ್ ಅದನ್ನು ನಾವು ಏನಂತ ಕರಿತೀವಿ, asexual reproduction ಅಂತ ಕರಿತೀವಿ. ಸೊ ವಿ ಕಾಲ್ ಇಟ್ as asexual reproduction. Asexual reproduction. Asexual reproduction. So since new individual develop from birds in hydra. So ಹೈಡ್ರಾದಲ್ಲಿ, ಸೊ ಹಿಯರ್ ವಿ ಹ್ಯಾವ್ ಡ್ರಾನ್ ಹೈಡ್ರಾನ ನಾವು ಡ್ರಾ ಮಾಡಿದ್ದೀವಿ. ಇದರಲ್ಲಿ ನ್ಯೂ ಇಂಡಿವಿಜುವಲ್ ಯಾವ ರೀತಿ ಫಾರ್ಮ್ ಆಗ್ತಿದೆ ಅಂದರೆ ಈ ರೀತಿ ಬಡ್ಡಿಂಗ್ ಆಗ್ತಾ, ಸೊ ಬಡ್ ಟೈಪ್ ಬಾಡಿಯಿಂದ ಆಚೆ ಬರ್ತದೆ. ಸೊ ಈ ರೀತಿ ಬಡ್ಡಿಂಗ್ ಆಗ್ತದೆ ಅಲ್ವಾ. ಸೊ ಆ ಬಡ್ಡಿಂಗಿಂದ ನಮಗೆ ನ್ಯೂ ಇಂಡಿವಿಜುವಲ್ ಸಿಗುತ್ತೆ. ಸೊ ದಿಸ್ ಟೈಪ್ ಆಫ್ asexual reproduction is known as budding.
ಸೊ ಹೈಡ್ರಾದಲ್ಲಿ ಯಾವ ರೀತಿ ಎಸೆಕ್ಷುಯಲ್ ರಿಪ್ರೊಡಕ್ಷನ್ ಆಗ್ತದೆ. ಸೊ ಓನ್ಲಿ ಸಿಂಗಲ್ ಪೇರೆಂಟ್, ಇದು ಒಂದೇ ಪೇರೆಂಟ್, ಒನ್ ಸಿಂಗಲ್ ಪೇರೆಂಟ್. ಸೊ ಇಲ್ಲಿ ನಾವು 3 ಹೈಡ್ರಾಸ್ನ ಡ್ರಾ ಮಾಡಿದ್ದೀವಿ, ಎಲ್ಲನೂ ಸೇಮೇ, ಬಟ್ ಅದರಲ್ಲಿ ಯಾವ ರೀತಿ ಬಲ್ಜಸ್ ಆಗುತ್ತೆ, ಅದು ಯಾವ ರೀತಿ ಡೆವಲಪ್ ಆಗುತ್ತೆ ಆ್ಯಂಡ್ ಬಡ್ಡಿಂಗ್ ಯಾವ ರೀತಿ ಆಗುತ್ತೆ ಅನ್ನೋದಕ್ಕೋಸ್ಕರ 3 ಡಯಾಗ್ರಾಮ್ಸ್ನ ನಾವು ಡ್ರಾ ಮಾಡಿರೋದು. ಬಟ್ ಹೈಡ್ರಾ ಇಸ್ ಸೇಮ್, ಒಂದೇ ಹೈಡ್ರಾದಿಂದ ಈ ರೀತಿ ಬಡ್ಡಿಂಗ್ ಸ್ಟ್ರಕ್ಚರ್ಸ್ ಆಚೆ ಬಂದು ಅದರಿಂದ ನ್ಯೂ ಇಂಡಿವಿಜುವಲ್ ಫಾರ್ಮ್ ಆಗ್ತದೆ. ಸೊ ದಿಸ್ ಇಸ್ ದ ನ್ಯೂ ಹೈಡ್ರಾ. ಹೈಡ್ರಾನ ನ್ಯೂ ಇಂಡಿವಿಜುವಲ್. ಸೊ ನ್ಯೂ ಹೈಡ್ರಾ ಫಾರ್ಮ್ ಆಗ್ತದೆ. ಯಾವ ರೀತಿ? ಈ ರೀತಿ ಬಡ್ ಆಚೆ ಬರ್ತಿರೋದ್ರಿಂದ. ಆ್ಯಂಡ್ ಈ ಪ್ರಾಸೆಸ್ನ ನಾವು ಏನಂತ ಕರಿತೀವಿ ಅಂತ ಅಂದರೆ ಇಟ್ ಈಸ್ ಕಾಲ್ಡ್ ಆಸ್ ಬಡ್ಡಿಂಗ್. ಸೊ ಬಡ್ಡಿಂಗ್ ಇಸ್ ಅ ಟೈಪ್ ಆಫ್ ಎಸೆಕ್ಷುಯಲ್ ರಿಪ್ರೊಡಕ್ಷನ್. ಇದೇನು ಅಂದರೆ ಟೈಪ್ ಆಫ್ ಎಸೆಕ್ಷುಯಲ್ ರಿಪ್ರೊಡಕ್ಷನ್. ಸೊ ಇಟ್ ಈಸ್ ಅ ಟೈಪ್ ಆಫ್ ಎಸೆಕ್ಷುಯಲ್ ರಿಪ್ರೊಡಕ್ಷನ್. ಸೊ ಯಾವ ರೀತಿ ಬಡ್ಡಿಂಗ್ ಆಗುತ್ತೆ? ಈ ರೀತಿ ಫಸ್ಟ್ ಈ ಸರ್ಫೇಸ್ ಮೇಲೆ, ಇದು ನಾವು ಹೈಡ್ರಾನ ಬಾಡಿ ಸರ್ಫೇಸ್ ಅಂತ ಕನ್ಸಿಡರ್ ಮಾಡಿದ್ರೆ, ಹೈಡ್ರಾಸ್ ಬಾಡಿ ಸರ್ಫೇಸ್. ಸೊ ಈ ರೀತಿ ಬಲ್ಜಸ್ ಒಂದು ಫಾರ್ಮ್ ಆಗ್ಬೋದು ಅಥವಾ 2 ಫಾರ್ಮ್ ಆಗ್ಬೋದು. ಈ ರೀತಿ ಬಲ್ಜಸ್ ಫಾರ್ಮ್ ಆಗುತ್ತೆ ಆ್ಯಂಡ್ ಅದು ಡೆವಲಪ್ ಆಗುತ್ತೆ ಆ್ಯಂಡ್ ಅದು ನ್ಯೂ ಇಂಡಿವಿಜುವಲ್ ಆಗಿ ಗ್ರೋ ಆಗುತ್ತೆ ಅಲ್ವಾ, ಈ ರೀತಿ. ಸೊ ಈ ರೀತಿ ಬಡ್ಸ್ ಫಾರ್ಮೇಷನ್ ಆಗುತ್ತೆ ಆ್ಯಂಡ್ ಅದರಿಂದ ನ್ಯೂ ಇಂಡಿವಿಜುವಲ್ ಫಾರ್ಮ್ ಆಗುತ್ತೆ. ಸೊ ದ ಪ್ರಾಸೆಸ್ ಇಸ್ ನೋನ್ ಎಸ್ ಬಡ್ಡಿಂಗ್ ಅಲ್ವಾ. ಸೊ ಅನದರ್ ಟೈಪ್ ಆಫ್ ರೀಪ್ರೊಡಕ್ಷನ್ ಈಸ್ ಅಬ್ಸರ್ವ್ಡ್ ಇನ್ ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ಸ್ ಲೈಕ್ ಅಮೀಬಾ. ಲೆಟ್ ಸಿ ಹೌ ದಿಸ್ ಹ್ಯಾಪನ್ಸ್. ಸೊ ನಾವು ಸ್ಟಾರ್ಟಿಂಗಲ್ಲೇ ಎಸೆಕ್ಷುಯಲ್ ರಿಪ್ರೊಡಕ್ಷನ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಕನ್ಸಿಡರ್ ಮಾಡಿದ್ದು ಒಂದು, ಇಟ್ ಈಸ್ ಹೈಡ್ರಾ. ಸೊ ಹೈಡ್ರಾನ ನಾವು ಕನ್ಸಿಡರ್ ಮಾಡಿದ್ವಿ ಆ್ಯಂಡ್ ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ ಅಮೀಬಾ. 2 ಆರ್ಗ್ಯಾನಿಸಮ್ಸಲ್ಲೂ ಯಾವ ರೀತಿ ಎಸೆಕ್ಷುಯಲ್ ರಿಪ್ರೊಡಕ್ಷನ್ ಆಗುತ್ತೆ ಅಂತ ನಾವು ಕನ್ಸಿಡರ್ ಮಾಡಿದ್ವಿ. ಸೊ ನಾವೀಗ ಹೈಡ್ರಾ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಹೇಗೆ ಅದು ಬಲ್ಜಸ್ ಫಾರ್ಮ್ ಆಗುತ್ತೆ, ಆ ಬಲ್ಜಸ್ಸಿಂದ ಬಾಡಿ ಡೆವಲಪ್ ಆಗುತ್ತೆ ಆ್ಯಂಡ್ ಬಡ್ಡಿಂಗ್ ಆಗೋದ್ರಿಂದ ನ್ಯೂ ಇಂಡಿವಿಜುವಲ್ ಫಾರ್ಮ್ ಆಗುತ್ತೆ ಆ್ಯಂಡ್ ಆ ಪ್ರಾಸೆಸ್ನ ನಾವು ಬಡ್ಡಿಂಗ್ ಅಂತ ಕರಿತೀವಿ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಸೆಕೆಂಡ್ ವಿ ಹ್ಯಾವ್ ಕನ್ಸಿಡರ್ಡ್ ಅಮೀಬಾ ಏನು ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್. ಸೊ ಅದನ್ನು ನಾವು ಮೈಕ್ರೋಸ್ಕೋಪಲ್ಲಿ ಮಾತ್ರನೇ ನೋಡೋಕ್ಕೆ ಸಾಧ್ಯ. ಸೊ ಅದರಲ್ಲಿ ಯಾವ ರೀತಿ ರಿಪ್ರೊಡಕ್ಷನ್ ಆಗುತ್ತೆ, ಐ ಮೀನ್ ಎಸೆಕ್ಷುಯಲ್ ರಿಪ್ರೊಡಕ್ಷನ್ ಯಾವ ರೀತಿ ಆಗುತ್ತೆ ಅಂತ ನೋಡೋಣ. ಸೊ ಅದಕ್ಕೋಸ್ಕರ ವಿ ಹ್ಯಾವ್ ಟು ಡ್ರಾ ಎ ಡಯಾಗ್ರಾಮ್. ಸೊ ಲೆಟ್ಸ್ ಡ್ರಾ ದಟ್. ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ಸ್ ಅಮೀಬಾದಲ್ಲಿ ಯಾವ ರೀತಿ ಎಸೆಕ್ಷುಯಲ್ ರಿಪ್ರೊಡಕ್ಷನ್ ಆಗುತ್ತೆ ಅಂತ ನಾವು ನೋಡೋಣ.
ಸೊ ಅಮೀಬಾ ಇಸ್ ಅ ಸಿಂಗಲ್ ಸೆಲ್ಡ್ ಆರ್ಗನಿಸಮ್. ಸೊ ನಮಗೆಲ್ಲ ಗೊತ್ತು ದಟ್ ಅಮೀಬಾ ಇಸ್ ಅ ಸಿಂಗಲ್ ಸೆಲ್ಡ್ ಆರ್ಗನಿಸಮ್ ಅಂತ. ಸೊ ಅಮೀಬಾ ಈಸ್ ಸಿಂಗಲ್ ಸೆಲ್ಡ್. ಸೊ ಅಮೀಬಾದಲ್ಲಿ ನಾವು ಸಿಂಗಲ್ ಸೆಲ್ ನೋಡ್ತೀವಿ. ಇಟ್ ಇಸ್ ಅನ್ ಯೂನಿಸೆಲ್ಯುಲರ್ ಆರ್ಗನಿಸಮ್. ಯೂನಿಸೆಲ್ಯುಲರ್ ಆರ್ಗನಿಸಮ್. ಸೊ it begins the process of reproduction by division of its nucleus into 2 nuclei. ಸೊ ಹಾಗಿದ್ರೆ ಅಮೀಬಾದಲ್ಲಿ ಯಾವ ರೀತಿ ರೀಪ್ರೊಡಕ್ಷನ್ ಆಗುತ್ತೆ? ಸೊ ನಾವು ಹೈಡ್ರಾದಲ್ಲಿ ರೀಪ್ರೊಡಕ್ಷನ್ನ ನೋಡಿದ್ವಿ. ಸೊ ಅದು ಬಲ್ಜಸ್ ಫಾರ್ಮ್ ಆಯಿತು ಆ್ಯಂಡ್ ಅದರಿಂದ ನ್ಯೂ ಇಂಡಿವಿಜುವಲ್ ಫಾರ್ಮ್ ಆಯಿತು, ಯಾವ ರೀತಿ ಬಡ್ಡಿಂಗ್ ಆಗೋದ್ರಿಂದ. ಸೊ ಹಾಗಿದ್ರೆ ಮೈಕ್ರೋಸ್ಕೋಪಿಕ್ ಆರ್ಗನಿಸಮ್ ಆಗಿರೋಂಥ ಅಮೀಬಾದಲ್ಲಿ ಯಾವ ರೀತಿ ಫಾರ್ಮ್ ಆಗುತ್ತೆ ಅಂತಂದರೆ ಇಟ್ ಆ್ಯಸ್ ನ್ಯೂಕ್ಲಿಯಸ್. ಸೊ ಅಮೀಬಾದಲ್ಲಿ ಏನಿರುತ್ತೆ ಅಂದರೆ ನ್ಯೂಕ್ಲಿಯಸ್ ಇರುತ್ತೆ. ಸೊ ಅಮೀಬಾ ಸೆಲ್ಸಲ್ಲಿ ನ್ಯೂಕ್ಲಿಯಸ್ ಇರುತ್ತೆ. ಆ ನ್ಯೂಕ್ಲಿಯಸ್ ಏನಾಗುತ್ತೆ, ಇಟ್ ಡಿವೈಡ್ಸ್ ಇಂಟು 2 ನ್ಯೂಕ್ಲಿಯೈ. ಒಂದು ನ್ಯೂಕ್ಲಿಯೈ ಇರೋದು 2 ನ್ಯೂಕ್ಲಿಯಸ್ ಆಗಿ ಡಿವೈಡ್ ಆಗುತ್ತೆ. ಸೊ ಈಗ ಇದು ಅಮೀಬಾಸ್ ಸೆಲ್. ಅಮೀಬಾಸ್ ಸೆಲ್. ಸೊ this is the nucleus. So amoeba cell ಇದು ಅಮೀಬಾ ಸೆಲ್ ಆ್ಯಂಡ್ ಆ ಸೆಲ್ ಒಳಗಡೆ ಇರ್ತಕ್ಕಂಥ ನ್ಯೂಕ್ಲಿಯಸ್. ಸೊ ಆ ನ್ಯೂಕ್ಲಿಯಸ್ ಏನಾಗುತ್ತೆ, ಡಿವೈಡ್ ಆಗುತ್ತೆ. ಸೊ ಈ ರೀತಿ ಈಗ ಈ ನ್ಯೂಕ್ಲಿಯಸ್ ಇದೆ. ಸೊ ಫಾರ್ ಎಕ್ಸಾಂಪಲ್ ಇದು ನ್ಯೂಕ್ಲಿಯಸ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಇದೇನಾಗುತ್ತೆ, ಡಿವೈಡ್ ಆಗುತ್ತೆ ಈ ರೀತಿ. ಅದರಿಂದ 2 ನ್ಯೂಕ್ಲಿಯೈ ಫಾರ್ಮ್ ಆಗುತ್ತೆ ಈ ರೀತಿ 2 ಟೈಮ್ಸ್, 1 and 2 ಡಿವೈಡಿಂಗ್ ನ್ಯೂಕ್ಲಿಯಸ್. ಸೊ ಈ ರೀತಿ ನ್ಯೂಕ್ಲಿಯಸ್ ಡಿವೈಡ್ ಆಗುತ್ತೆ. ಸೊ ನಾವು ಅಮೀಬಾದಲ್ಲಿ ಯಾವ ರೀತಿ ನ್ಯೂಕ್ಲಿಯಸ್ ಡಿವೈಡ್ ಆಗುತ್ತೆ ಅಂತ ನೋಡ್ತಿದ್ವಿ. ಸೊ ದಿಸ್ ಇಸ್ ಅಮೀಬಾ ಸೆಲ್ ಆ್ಯಂಡ್ ಇಟ್ ಇಸ್ ನ್ಯೂಕ್ಲಿಯಸ್. ಸೊ ಈ ರೀತಿ ನ್ಯೂಕ್ಲಿಯಸ್ 2 ಪಾರ್ಟ್ಸ್ ಆಗಿ ಡಿವೈಡ್ ಆಗುತ್ತೆ, 1 and 2 ಡಿವೈಡಿಂಗ್ ನ್ಯೂಕ್ಲಿಯಸ್. ಸೊ ಯಾವ ರೀತಿ ಆಗುತ್ತೆ ಅಂದರೆ ಇಟ್ ಬಿಗಿನ್ಸ್ ದ ಪ್ರಾಸೆಸ್ ಆಫ್ ರೀಪ್ರೊಡಕ್ಷನ್ ಬೈ ಡಿವಿಷನ್ ಆಫ್ ಇಟ್ಸ್ ನ್ಯೂಕ್ಲಿಯಸ್ ಇಂಟು 2 ನ್ಯೂಕ್ಲಿಯೈ. ಸೊ ಈ ರೀತಿ 2 ನ್ಯೂಕ್ಲಿಯೈ ಆಗಿ ಡಿವೈಡ್ ಆಗುತ್ತೆ. ಒಂದು ಅಮೀಬಾ ಸೆಲ್ಲಲ್ಲಿರುವಂಥ ಒಂದು ನ್ಯೂಕ್ಲಿಯಸ್ 2 ನ್ಯೂಕ್ಲಿಯೈ ಆಗಿ ಡಿವೈಡ್ ಆಗುತ್ತೆ. ಆ್ಯಂಡ್ ದಿಸ್ ಈಸ್ ಫಾಲೋಡ್ ಬೈ ದ ಡಿವಿಷನ್ ಆಫ್ ಇಟ್ಸ್ ಬಾಡಿ ಇಂಟು 2, ಈಚ್ ಪಾರ್ಟ್ ರಿಸೀವಿಂಗ್ ಅ ನ್ಯೂಕ್ಲಿಯಸ್. ಸೊ ಫಸ್ಟ್ ಏನಾಗುತ್ತೆ, ಸೆಲ್ಲಲ್ಲಿರುವಂಥ ನ್ಯೂಕ್ಲಿಯಸ್ 2 ಪಾರ್ಟ್ಸ್ ಆಗಿ ಡಿವೈಡ್ ಆಗುತ್ತೆ. ಸೊ 1 and 2 ನ್ಯೂಕ್ಲಿಯಸ್. ಸೊ 2 ನ್ಯೂಕ್ಲಿಯಸ್ ಡಿವೈಡ್ ಆಗಿದ ತಕ್ಷಣ, ಸೊ ಒಂದು ನ್ಯೂಕ್ಲಿಯಸ್ಸಿಂದ 2 ನ್ಯೂಕ್ಲಿಯಸ್ ಡಿವೈಡ್ ಆಯಿತು. ಸೊ 2 ನ್ಯೂಕ್ಲಿಯೈ ಆರ್ ಫಾರ್ಮ್ಡ್, 2 ನ್ಯೂಕ್ಲಿಯೈ ಫಾರ್ಮ್ ಆಗ್ತಾಯಿದೆ. ಸೊ ಅದು 2 ನ್ಯೂಕ್ಲಿಯೈ ಫಾರ್ಮ್ ಆದಮೇಲೆ ಏನಾಗುತ್ತೆ ಅಂತ ಅಂದರೆ ಅದರ ಬಾಡಿ, ಇಟ್ ಈಸ್ ಫಾಲೋಡ್ ಬೈ ದ ಡಿವಿಷನ್ ಆಫ್ ದ ಬಾಡಿ ಇಂಟು 2. ಸೊ ಇದು ನಾವು ಅಮೀಬಾ ಅಂತ ಕನ್ಸಿಡರ್ ನಾವು ಮಾಡಿದ್ರೆ, ಸೊ ಇಫ್ ದಿಸ್ ಈಸ್ ಅ ಅಮೀಬಾ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಅದರ ಬಾಡಿ, ಸೊ ಒನ್ಸ್ ನ್ಯೂಕ್ಲಿಯಸ್ ಏನಾಯಿತು 2 ನ್ಯೂಕ್ಲಿಯೈ ಆಗಿ ಡಿವೈಡ್ ಆಯಿತು. ಡಿವೈಡ್ ಆದಮೇಲೆ ಬಾಡಿನೂ ಸಹ ಈ ರೀತಿ ಫಸ್ಟ್ ಇಲ್ಲಿ ನ್ಯೂಕ್ಲಿಯೈ ಡಿವೈಡ್ ಆಗಿದೆ. ಸೊ ಸೆಕೆಂಡಲ್ಲಿ ಏನಾಗ್ತದೆ, ಅದರ ಬಾಡಿ, ಹೋಲ್ ಬಾಡಿ ಏನಾಗ್ತದಲ್ಲ ಈ ರೀತಿ ಬಾಡಿ ಡಿವೈಡ್ ಆಗ್ತದೆ. ಸೊ ಈ ರೀತಿ, ಸೊ ಇಲ್ಲಿ ನ್ಯೂಕ್ಲಿಯೈ and this is another nuclei. So there are 2 nuclei now. So ಒಂದು ಬಾಡಿ ಇತ್ತು, ಸೊ ಆ ಬಾಡಿಯಲ್ಲಿ ಒಂದು ಸೆಲ್ ಇತ್ತು, ಒಂದು ನ್ಯೂಕ್ಲಿಯಸ್ ಇತ್ತು. ಆ ನ್ಯೂಕ್ಲಿಯಸ್ ಏನಾಗಿದೆ 2 ನ್ಯೂಕ್ಲಿಯೈ ಆಗಿ ಡಿವೈಡ್ ಆಯಿತು. ಸೊ ಒನ್ಸ್ 2 ನ್ಯೂಕ್ಲಿಯೈ ಡಿವೈಡ್ ಆಗಿದ ತಕ್ಷಣ ಏನಾಗುತ್ತೆ, ಅದರ ಬಾಡಿನೂ ಸಹ ಡಿವೈಡ್ ಆಗುತ್ತೆ. ಸೊ ಈ ರೀತಿ ಬಾಡಿ ಸಹ ಡಿವೈಡ್ ಆಗುತ್ತೆ 2 ಪಾರ್ಟ್ಸ್ ಆಗಿ. ದಿಸ್ ಇಸ್ 1 and this is 2. ಸೊ ಇಟ್ ಈಸ್ ಫಾಲೋಡ್ ಬೈ ಡಿವಿಷನ್ ಆಫ್ ಬಾಡಿ ಇಂಟು 2, ಈಚ್ ಪಾರ್ಟ್ ರಿಸೀವಿಂಗ್ ಅ ನ್ಯೂಕ್ಲಿಯಸ್. ಸೊ ನಾವೇನು ಡಿಸ್ಕಸ್ ಮಾಡಿದ್ವಿ, 2 ನ್ಯೂಕ್ಲಿಯಸ್ ಫಾರ್ಮ್ ಆಗುತ್ತೆ, ಸೊ 2 ನ್ಯೂಕ್ಲಿಯೈ ಫಾರ್ಮ್ ಆಗುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಈ ರೀತಿ ಡಿವೈಡ್ ಆಗಿರುವಂಥ ಬಾಡಿನ 2 ಪಾರ್ಟ್ಸ್ ಆಗಿ ಬಾಡಿ ಡಿವೈಡ್ ಆಗುತ್ತೆ ಅಂತ ಹೇಳಿದ್ವಿ. ಸೊ ಈಚ್ ಪಾರ್ಟ್ಗೂ ಒಂದೊಂದು ನ್ಯೂಕ್ಲಿಯಸ್ ಇರುತ್ತೆ. ಸೊ ದಿಸ್ ಈಸ್ 1 ನ್ಯೂಕ್ಲಿಯಸ್
ಆ್ಯಂಡ್ ದಿಸ್ ಇಸ್ ಅನದರ್ ನ್ಯೂಕ್ಲಿಯಸ್. ಸೊ ಈ ರೀತಿ ಬಾಡಿ ಡಿವೈಡ್ ಆದಮೇಲೆ ಒಂದೊಂದು ಬಾಡಿಗೂ ಒಂದೊಂದು ನ್ಯೂಕ್ಲಿಯಸ್ ಸಿಗುತ್ತೆ. ಸೊ ಒಂದಿದ್ದು ಎರಡಾಯಿತು. ಸೊ ಫೈನಲಿ 2 ಅಮೀಬಾ ಆರ್ ಪ್ರೊಡ್ಯೂಸ್ಡ್ ಫ್ರಮ್ ಒನ್ ಸಿಂಗಲ್ ಪೇರೆಂಟ್. ಸೊ ಒಂದಿದ್ದು ಸೊ 2 ಆಗಿ ಡಿವೈಡ್ ಆಗಿದೆ ಅಲ್ವಾ. ಸೊ ಫ್ರಮ್ ಒನ್ ಸಿಂಗಲ್ ಪೇರೆಂಟ್, ಒಂದು ಸಿಂಗಲ್ ಪೇರೆಂಟಿಂದ, ಒಂದು ಸಿಂಗಲ್ ಅಮೀಬಾಯಿಂದ ಆ್ಯಸ್ ಅ ಪೇರೆಂಟ್ ಅಂತ ನಾವು ಅದನ್ನು ಕನ್ಸಿಡರ್ ಮಾಡಿದ್ರೆ ಇಲ್ಲಿ 2 ನ್ಯೂ ಇಂಡಿವಿಜುವಲ್ಸ್ ಅಂದರೆ 2 ಅಮೀಬಾಸ್ ಫಾರ್ಮ್ ಆಗಿದೆ. ಸೊ finally 2 amoebas are formed. This type of reproduction in which animal reproduces by division into 2 new individuals is known as binary fusion. So ನಾವು ಈ ಥರ 2 ನ್ಯೂಕ್ಲಿಯಸ್ ಡಿವೈಡ್ ಆಗಿ ಅದರ ಬಾಡಿ ಎಲ್ಲನೂ ಡಿವೈಡ್ ಆಗಿ ಒಂದೊಂದು ಬಾಡಿ 2 ಪಾರ್ಟ್ಸ್ ಆಗಿ ಡಿವೈಡ್ ಆಗುತ್ತೆ. ಆ್ಯಂಡ್ ಆ 2 ಪಾರ್ಟ್ಸಿಗೂ ಒಂದೊಂದು ಬಾಡಿ ಪಾರ್ಟಿಗೂ ಒಂದೊಂದು ನ್ಯೂಕ್ಲಿಯಸ್ ಸಿಗುತ್ತೆ. ಸೊ ಈ ಥರದ ನ್ಯೂಕ್ಲಿಯಸ್ನ, ಈ ಥರದ ಪ್ರಾಸೆಸ್ನ ನಾವೇನಂತ ಕರಿತೀವಿ ಅಂತಂದರೆ ಇಟ್ ಈಸ್ ನೋನ್ ಆಸ್ ಬೈನರಿ ಫ್ಯೂಷನ್. ಸೊ ನಾವಿಲ್ಲಿ ನೋಡ್ಬೋದು ಇವಾಗ ಈ ರೀತಿ 2 ಡಾಟರ್ ಅಮೀಬಾ ಫಾರ್ಮ್ ಆಗಿದೆ. ಸೊ ದಿಸ್ ಈಸ್ 1 ಆ್ಯಂಡ್ ದಿಸ್ ಇಸ್ 2. 2 ಡಾಟರ್ ಅಮೀಬಾಸ್ ಫಾರ್ಮ್ ಆಗಿದೆ ಆ್ಯಂಡ್ ಈಚ್ ಕೇಸಲ್ಲೂ ನಾವು ನ್ಯೂಕ್ಲಿಯಸ್ನ ನೋಡ್ಬೋದು. ಸೊ ದಿಸ್ ಇಸ್ ನ್ಯೂಕ್ಲಿಯಸ್ and this is nucleus. So daughter amoeba ಒಂದು ಅಮೀಬಾ ಬುದ್ಧಿಯಿಂದ 2 ಡಾಟರ್ ಸೆಲ್ಸ್ ಫಾರ್ಮ್ ಆಗಿದೆ. ಸೊ ಆ್ಯಂಡ್ ಯಾವ ರೀತಿ ಅಂತಂದರೆ ಬೈನರಿ ಫ್ಯೂಷನ್, ಏನಂದರೆ ಡಿವಿಷನ್ ಆಫ್ ನ್ಯೂಕ್ಲಿಯಸ್ ಇಂಟು ನ್ಯೂಕ್ಲಿಯೈ. ಸೊ ಹೈಡ್ರಾದಲ್ಲಿ ನಾವು ಯಾವ ರೀತಿ ರೀಪ್ರೊಡಕ್ಷನ್ನ ನೋಡಿದ್ವಿ, ಇಟ್ ಫಾರ್ಮ್ಸ್ ಬೈ ಬಡ್ಡಿಂಗಿಂದ ನ್ಯೂ ಇಂಡಿವಿಜುವಲ್ ಫಾರ್ಮ್ ಆಗುತ್ತೆ. ಆ್ಯಂಡ್ ಮೈಕ್ರೋಸ್ಕೋಪಿಕ್ ಆರ್ಗನಿಸಮ್ ಲೈಕ್ ಅಮೀಬಾದಲ್ಲಿ ಯಾವ ರೀತಿ ಆಗುತ್ತೆ, ಸೊ ಬೈ ಬೈನರಿ ಫ್ಯೂಷನ್ 2 daughter amoebas are formed. So that is about asexual reproduction. So sexual reproduction ಅಂದರೆ ಏನು, ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್. Fusion of male and female gametes. So asexual reproduction ಅಂದರೆ ಒಂದು ಸಿಂಗಲ್ ಪೇರೆಂಟಿಂದ ನ್ಯೂ ಇಂಡಿವಿಜುವಲ್ಸ್ ಫಾರ್ಮ್ ಆಗೋದು. ಐದರ್ ಇಟ್ ಮೇ ಬಿ ಥ್ರೂ ಬಡ್ಡಿಂಗಿಂದ ಆಗಿರ್ಬೋದು ಅಥವಾ ಬೈನರಿ ಫ್ಯೂಷನಿಂದ ಆಗಿರ್ಬೋದು. ಸೊ ಪ್ರಾಸೆಸ್ ಯಾವುದೇ ಆಗಿರ್ಬೋದು, ಒಂದು ಸಿಂಗಲ್ ಪೇರೆಂಟಿಂದ ಡಾಟರ್ ಇಂಡಿವಿಜುವಲ್ಸ್ ಫಾರ್ಮ್ ಆಗೋದನ್ನು ನಾವು asexual reproduction ಅಂತ ಕರಿತೀವಿ. ಸೊ ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಏನು, ಇಟ್ ಈಸ್ ಅ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್. ಬೋತ್ ಪೇರೆಂಟ್ಸ್ ಇರಬೇಕು, ಮೇಲ್ ಮತ್ತು ಫೀಮೇಲ್ ಎರಡೂ ಪೇರೆಂಟ್ಸು ನಮಗೆ ಇರಬೇಕು. ಸೊ ಇಲ್ಲಿ ಸಿಂಗಲ್ ಪೇರೆಂಟಿಂದ ಫಾರ್ಮ್ ಆಗುತ್ತೆ. ಸೊ ದಿಸ್ ಕಂಪ್ಲೀಟ್ಸ್ ಅವರ್ ಚಾಪ್ಟರ್. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.